ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಯಿತು 14 ಕ್ಷೇತ್ರಗಳ ಅಭ್ಯರ್ಥಿಗಳ ಭವಿಷ್ಯ. ಮತಯಂತ್ರಗಳು ಇಡುವ ಸ್ಟ್ರಾಂಗ್ ರೂಮ್ಗಳಿಗೆ ಭಾರೀ ಬಂದೋಬಸ್ತ್. 3 ಹಂತದಲ್ಲಿ ಭದ್ರತಾ ವ್ಯವಸ್ಥೆ ಕಲ್ಪಿಸಿದ ಪೊಲೀಸರು. ಜೆಡಿಎಸ್ನ 3 ಕ್ಷೇತ್ರಗಳಲ್ಲೂ ಬಿಜೆಪಿ ಅಸಹಕಾರ. ಸುಮಲತಾ, ಪ್ರೀತಂ ಗೌಡ ಸೇರಿ ಹಲವು ನಾಯಕರು ಸಪೋರ್ಟ್ ಮಾಡಿಲ್ಲ. ಮೊದಲ ಹಂತ ಮುಗಿಯೋ ಮೊದಲೇ ದೇವೇಗೌಡರ ಅಸಮಾಧಾನ. ಪಿಂಕ್ ಬೂತ್ನಲ್ಲಿ ಹಕ್ಕು ಚಲಾಯಿಸಿದ ಎಚ್.ಡಿ. ಕುಮಾರಸ್ವಾಮಿ. ಮತದಾನದ ಬಳಿಕ ಕುಟುಂಬ ಸಮೇತ ಒಳಗಡೆಯೇ ಫೋಟೋಗೆ ಪೋಸ್. ಎಚ್ಡಿಕೆ ಮತ ಅಸಿಂಧು ಮಾಡುವಂತೆ ಟ್ವೀಟ್ ಮೂಲಕ ಕಾಂಗ್ರೆಸ್ ಆಗ್ರಹ. ಮೊದಲ ಹಂತದ ಮತದಾನ ಮುಗಿಯಿತು. ಈಗೇನಿದ್ರು ಟಾರ್ಗೆಟ್ ಉತ್ತರ ಕರ್ನಾಟಕ. 2ನೇ ಹಂತದ 14 ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ನಿಂದ ಪ್ರತ್ಯೇಕರಣ ತಂತ್ರ. ಅಣ್ಣನ ಗೆಲುವಿಗೆ ಪಣತೊಟ್ಟ ಸೋದರ. ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರಗೆ ದಾಖಲೆ ಗೆಲುವು ತರಲು ವಿಜಯೇಂದ್ರ ರಣತಂತ್ರ. ಕ್ಷೇತ್ರದಲ್ಲಿ ಇವತ್ತು ನಡೆಸಲಿದ್ದಾರೆ ಭರ್ಜರಿ ಪ್ರಚಾರ. ಮೊದಲ ಹಂತದ ಮತದಾನ ಹೇಗಾಗಿದೆ? ಹೈ ವೋಲ್ಟೇಜ್ ಕ್ಷೇತ್ರಗಳ ಮಾಹಿತಿ ಪಡೆದ ಕೆಪಿಸಿಸಿ ಅಧ್ಯಕ್ಷ. ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರದ ರಿಪೋರ್ಟ್ ನೋಡಿ ಡಿಕೆ ಶಿವಕುಮಾರ್ ಫುಲ್ ಖುಷ್. ಹದಿನಾಲ್ಕು ಕ್ಷೇತ್ರಗಳ ಚುನಾವಣೆ ಮುಗಿಯುತ್ತಿದ್ದಂತೆ ಕಾಂಗ್ರೆಸ್ ಲೆಕ್ಕಾಚಾರ. ಯಾವ ಪ್ರಮಾಣದಲ್ಲಿ ಮತದಾನ ಆಗಿದೆ ಎಂಬ ಮಾಹಿತಿ ತರಿಸಿ ಚರ್ಚೆ. ಗ್ಯಾರಂಟಿ ಕೈ ಹಿಡಿಯಲಿದೆ ಎಂಬ ವಿಶ್ವಾಸದಲ್ಲಿ ಕೈ ನಾಯಕರು. ಇಂದು ರಾಜ್ಯಕ್ಕೆ ಆಗಮಿಸಲಿರೋ ಪ್ರಧಾನಿ ನರೇಂದ್ರ ಮೋದಿ. ಏಪ್ರಿಲ್ 28, 29ರಂದು ಹಲವು ಸಮಾವೇಶಗಳಲ್ಲಿ ಭಾಗಿ. ಇಂದು ರಾತ್ರಿ ಬೆಳಗಾವಿಯಲ್ಲೇ ಮೋದಿ ವಾಸ್ತವ್ಯ. ನಾಳೆ ಬೆಣ್ಣೆ ನಗರಿಗೆ ಪ್ರಧಾನಿ ಮೋದಿ ಆಗಮನ ಹಿನ್ನೆಲೆ ಸಂತೆ ಜಾತ್ರೆ ರದ್ದು. ಭದ್ರತೆ ದೃಷ್ಟಿಯಿಂದ ಎಲ್ಲ ಕಾರ್ಯಕ್ರಮಗಳು ಕ್ಯಾನ್ಸಲ್. ಬಿಜೆಪಿ ಅಭ್ಯರ್ಥಿಗಳ ಪರ ಮತಯಾಚಿಸಲಿರೋ ಮೋದಿ. ಪ್ರಧಾನಿ ಮೋದಿ ಕಾರ್ಯಕ್ರಮ ಕೊಪ್ಪಳದಿಂದ ಹೊಸಪೇಟೆಗೆ ಶಿಫ್ಟ್. ನಾಳೆ ಸಂಜೆ ವಿಜಯನಗರದಲ್ಲಿ ಬೃಹತ್ ಸಮಾವೇಶ. ಕೊಪ್ಪಳ ಮೈತ್ರಿ ಅಭ್ಯರ್ಥಿ ಕೆ ಬಸವರಾಜ್ಗೆ ನಿರಾಸೆ. ಕಲಬುರಗಿಯಲ್ಲಿ ಅಹಿಂದ ಅಲ್ಪಸಂಖ್ಯಾತ ಮತ ಕೈ ತಪ್ಪದಂತೆ ಸಿಎಂ ಸ್ಕೆಚ್. ಬಿಜೆಪಿ ವಿರುದ್ಧ ಮೀಸಲಾತಿ ಅಸ್ತ್ರ ಪ್ರಯೋಗಿಸಿದ ಸಿದ್ದರಾಮಯ್ಯ. ಜಾಧವ್ ಸೋಲಿಸಿ ಖರ್ಗೆ ಕೈ ಬಲಪಡಿಸುವಂತೆ ಮನವಿ. ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ವಿರುದ್ಧ ಕಾದಿದೆ ಬೆಳಗಾವಿ ಟ್ವಿಟರ್ ಅಭಿಯಾನ. ಹುಬ್ಬಳ್ಳಿ, ಧಾರವಾಡದಲ್ಲಿ ಸೋತು ಬೆಳಗಾವಿಗೆ ಬಂದಿದ್ದೇಕೆ? ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಮೃಣಾಲ್ ಟ್ವಿಟರ್ನಲ್ಲಿ ಆಗ್ರಹ. ಪತ್ನಿ ಪ್ರಭಾ ಗೆಲ್ಲಿಸೋಕೆ ಪಣತೊಟ್ಟ ಸಚಿವ ಎಸ್ ಮಲ್ಲಿಕಾರ್ಜುನ. ಸಂಸದ ಸಿದ್ದೇಶ್ವರ್ ವೈಯಕ್ತಿಕವಾಗಿ ಅಭಿವೃದ್ಧಿ ಆಗಿದ್ದಾರೆ. ಅವರಿಗೆ ಡ್ರೈಲ್ಯಾಂಡ್ ನೀರಾವರಿ ಅಂದ್ರೇನೆ ಗೊತ್ತಿಲ್ಲ ಅಂತ ಮಲ್ಲಿಕಾರ್ಜುನ್ ಕಿಡಿ. ಹುಬ್ಬಳ್ಳಿಯಲ್ಲಿ ವಾಕಿಂಗ್ ಮಾಡುತ್ತಾ ಪ್ರಚಾರ ನಡೆಸಿದ ಪ್ರಹ್ಲಾದ್ ಜೋಶಿ. ತೋಳನಕೆರೆ ಪಾರ್ಕ್ನಲ್ಲಿ ಮತಯಾಚನೆ. ಜನರಿಗೆ ಮೋದಿ ಸಾಧನೆಗಳನ್ನು ವಿವರಿಸಿ ವೋಟ್ ಕೇಳಿದ ಬಿಜೆಪಿ ಅಭ್ಯರ್ಥಿ. ಬೆಂಗಳೂರಿನಲ್ಲಿ ಬಿಸಿಲು ಕಡಿಮೆಯಾಗೋ ಲಕ್ಷಣಗಳೇ ಕಾಣ್ತಿಲ್ಲ. ಮಾರ್ಚ್ ಕೊನೆ ವಾರದಿಂದ ಭಾರೀ ಪ್ರಮಾಣದ ಉಷ್ಣಾಂಶ ಏರಿಕೆ. ಮಳೆಗಾಗಿ ಎದುರು ನೋಡ್ತಿರೋ ಸಿಟಿ ಮಂದಿ. ಇಂದಿನಿಂದ 3 ದಿನ ಮುಂಬೈಗೆ ಬಿಸಿ ಗಾಳಿಯ ಅಲರ್ಟ್. ಹಿಮಾಚಲ ಪ್ರದೇಶದಲ್ಲಿ ಮಳೆಯ ಮುನ್ಸೂಚನೆ. ಭಾರತೀಯ ಹವಾಮಾನ ಇಲಾಖೆಯ ಎಚ್ಚರಿಕೆ. ಇಂದು ದೆಹಲಿಯಲ್ಲಿ ಕಾಂಗ್ರೆಸ್ ಕೇಂದ್ರ ಚುನಾವಣಾ ಸಮಿತಿ ಸಭೆ. ಲೋಕಸಭೆಯ ಉಳಿದ ಕ್ಷೇತ್ರಗಳಿಗೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚೆ. ಅಮೇಥಿ, ರಾಯ್ಬರೇಲಿ ಅಭ್ಯರ್ಥಿಗಳ ಆಯ್ಕೆ ಸಾಧ್ಯತೆ.
ಈಶಾನ್ಯ ತೈವಾನ್ನಲ್ಲಿ ಮತ್ತೆ ನಡುಗಿದೆ ವಸುಂಧರೆ. ರಿಕ್ಟರ್ ಮಾಪಕದಲ್ಲಿ 6.1 ತೀವ್ರತೆ ದಾಖಲು. ಭೂಕಂಪದಿಂದ ಗುಡ್ಡ ಕುಸಿದು ಸಂಚಾರ ಅಸ್ತವ್ಯಸ್ತ. ಐಪಿಎಲ್ನಲ್ಲಿ ಇಂದು ಡಬಲ್ ಧಮಾಕ. ಮೊದಲ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮುಂಬೈ ಇಂಡಿಯನ್ಸ್ ಸವಾಲು. ಎರಡನೇ ಪಂದ್ಯದಲ್ಲಿ ಲಕ್ನೌ ರಾಜಸ್ಥಾನ್ ಮಧ್ಯೆ ಕಾದಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.